ವೀಕ್ಷಕರೇ, ಒಂದು ಸಣ್ಣ ಗಿಡಕ್ಕೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನ ತೊಳೆದು ನಿಮಗೆ ವೈಕುಂಠದ ದಾರಿ ತೋರಿಸುವ ಶಕ್ತಿ ಇದೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ಬನ್ನಿ, ಇದರ ಹಿಂದಿರುವ ಆ ದೈವಿಕ ರಹಸ್ಯವನ್ನ ತಿಳಿಯೋಣ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಪ್ರತಿಯೊಬ್ಬರ ಮನೆಯ ಮುಂದೆಯೂ ತುಳಸಿ ಕಟ್ಟೆ ಇದ್ದು ಪ್ರತಿನಿತ್ಯ ಅದಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. ತುಳಸಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರುತ್ತಾಳೆ ಎಂಬುದು ನಮ್ಮ ನಂಬಿಕೆ. ಆದರೆ ಅಷ್ಟಕ್ಕೂ ತುಳಸಿ ಗಿಡವನ್ನ ಯಾಕೆ ಪೂಜಿಸಬೇಕು? ತುಳಸಿಯ ಮುಂದೆ ದೀಪ ಹಚ್ಚುವುದರ ಹಿಂದಿನ ನಿಜವಾದ ಕಾರಣವಾದರೂ ಏನು? ಇದೇ ಪ್ರಶ್ನೆಯನ್ನ ಒಮ್ಮೆ ಸತ್ಯಭಾಮೆಯು ಶ್ರೀ ಕೃಷ್ಣನಿಗೆ ಕೇಳಿದಳು. ಸ್ವಾಮಿ, ತುಳಸಿಗೆ ನೀರು ಹಾಕಿದರೆ ಒಳ್ಳೆಯದಾಗುತ್ತದೆ ಎನ್ನುತ್ತಾರೆ. ಆದರೆ ತುಳಸಿಯ ಬಳಿ ದೀಪವನ್ನ ಇಡುವುದರಿಂದ ಆಗುವ ಪ್ರಯೋಜನವಾದರೂ ಏನು ಎಂದು ಕೇಳಿದಳು. ಆಗ ಶ್ರೀಕೃಷ್ಣನು ಆಕೆಗೆ ಒಂದು ಕಥೆಯನ್ನ ಹೇಳಲು ಆರಂಭಿಸಿದನು. ಹಿಂದೆ ದಕ್ಷಿಣ ಎಂಬ ದೊಡ್ಡ ನದಿಯ ತೀರದಲ್ಲಿ ಹರಿಹರ ಎಂಬ ವೇದ ಪಂಡಿತನಾದ ಒಬ್ಬ ಬ್ರಾಹ್ಮಣನಿದ್ದ. ಅವನು ಜ್ಞಾನಿಯಾಗಿದ್ದರೂ ಅವನಿಗೆ ದುರಹಂಕಾರಿ ಹೆಂಡತಿ ಸಿಕ್ಕಿದ್ದು ಅವನ ದುರದೃಷ್ಟಕರವಾಗಿತ್ತು. ಅವಳು ಸದಾ ಪತಿಯನ್ನ ಅವಮಾನಿಸುತ್ತಿದ್ದಳು. ಸರಿಯಾಗಿ ಊಟ ಹಾಕುತ್ತಿರಲಿಲ್ಲ. ಮನೆಗೆ ಬಂದ ನೆಂಟರಿಗೂ ಮರ್ಯಾದೆ ಕೊಡುತ್ತಿರಲಿಲ್ಲ. ಆದರೆ ಅವಳ ಪಾಪ ಕೇವಲ ಇಷ್ಟಕ್ಕೆ ಸೀಮಿತವಾಗಿರಲಿಲ್ಲ. ತನ್ನ ಪತಿಯ ಎದುರಲ್ಲೇ ಅವಳು ತನ್ನ ಎಲ್ಲೆ ಮೀರಿ ನಡೆಯಲು ಆರಂಭಿಸಿದಳು. ಅವಳು ಪರಪುರುಷರ ಸಂಘವನ್ನ ಬಯಸಿ ತನ್ನ ಪತಿಯ ಮಾನವನ್ನ ಹರಾಜು ಹಾಕುತ್ತಿದ್ದಳು. ನಿನ್ನಂತಹ ಬಿಕಾರಿಯೊಂದಿಗೆ ಬದುಕುವುದಕ್ಕಿಂತ ನರಕವೇ ವಾಸಿ ಎಂದು ಜಗಳವಾಡುತ್ತಿದ್ದಳು. ತನ್ನ ಕಾಮದ ದಾಹವನ್ನ ತೀರಿಸಲು ಸುಂದರ ಪುರುಷರನ್ನ ಕಳುಹಿಸಿ ಎಂದು ನಾಚಿಕೆ ಇಲ್ಲದೆ ದೇವರನ್ನು ಬೇಡಿಕೊಂಡಳು. ಅಂತಹ ಪುರುಷರನ್ನ ಹುಡುಕಿಕೊಂಡು ಅವಳು ಒಂದು ದಿನ ಕಾಡಿಗೆ ಹೋದಳು. ಆದರೆ ಕಾಡಿನಲ್ಲಿ ಅವಳಿಗಾಗಿ ಕಾದಿದ್ದು ಯಾವುದೇ ಮನುಷ್ಯನಲ್ಲ, ಬದಲಿಗೆ ಅವಳ ಪಾಪದ ಫಲವನ್ನ ನೀಡಲು ಬಂದಿದ್ದ ಒಂದು ಭಯಂಕರವಾದ ಪ್ರಾಣಿ. ಆದರೆ ಆ ಪ್ರಾಣಿ ಕೇವಲ ಒಂದು ಮೃಗವಾಗಿರಲಿಲ್ಲ, ಅದು ತನ್ನೊಳಗೆ ಒಂದು ಆಘಾತಕಾರಿ ರಹಸ್ಯವನ್ನ ಬಚ್ಚಿಟ್ಟುಕೊಂಡಿತ್ತು. ಆ ಕಾಡಿನಲ್ಲಿ ಒಂದು ಭಯಂಕರವಾದ ಹುಲಿ ಅವಳನ್ನ ಕಂಡಿತು. ಅದು ಅವಳನ್ನ ತಿನ್ನಲು ಮುಂದಾದಾಗ ಅವಳು ಎದರಿ ನನ್ನನ್ನ ಬಿಟ್ಟು ಬಿಡು ಎಂದು ಬೇಡಿದಳು. ಆದರೆ ಹುಲಿ, ಇಲ್ಲ, ಪ್ರಕೃತಿಯೇ ನಿನ್ನನ್ನ ನನ್ನ ಬಳಿ ಕಳುಹಿಸಿದೆ, ನೀನು ಇಂದು ನನಗೆ ಆಹಾರವಾಗಲೇಬೇಕು ಎಂದು ಮನುಷ್ಯರಂತೆ ಮಾತನಾಡಿತು. ಇದನ್ನ ಕೇಳಿ ಅವಳಿಗೆ ಆಶ್ಚರ್ಯವಾಯಿತು. ನೀನು ಯಾರು? ನೀನು ಸಾಮಾನ್ಯ ಹುಲಿಯಲ್ಲ ಎಂದು ಕೇಳಿದಳು. ಆಗ ಆ ಹುಲಿ ತನ್ನ ಪೂರ್ವ ಜನ್ಮದ ಕಥೆಯನ್ನ ಹೇಳಲು ಪ್ರಾರಂಭಿಸಿತು. ವೀಕ್ಷಕರೇ, ಮುಂದೆ ಆ ಹುಲಿ ಹೇಳಿದ ಮಾತುಗಳು ನಮ್ಮ ಕರ್ಮವು ನಮ್ಮನ್ನ ಬೇರೆ ಬೇರೆ ಜನ್ಮಗಳಲ್ಲಿಯೂ ಹೇಗೆ ಹಿಂಬಾಲಿಸುತ್ತದೆ ಎಂಬುದಕ್ಕೆ ಒಂದು ತಣ್ಣನೆಯ ಎಚ್ಚರಿಕೆಯಾಗಿದೆ. ಕೇಳು, ನಾನು ಇಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನ ಮಗನಾಗಿ ಜನಿಸಿದ್ದೆ. ಆದರೆ ನನ್ನಲ್ಲಿ ದುರಾಸೆ ಹೆಚ್ಚಾಗಿ ಅಕ್ರಮ ಮಾರ್ಗದಲ್ಲಿ ಹಣ ಸಂಪಾದಿಸಲು ಆರಂಭಿಸಿದೆ. ಪಾಪಿಗಳಿಗೋಸ್ಕರ ಯಜ್ಞಗಳನ್ನ ಮಾಡಿ ಅವರಿಂದ ಬೆಲೆ ಬಾಳುವ ದಾನಗಳನ್ನ ಸ್ವೀಕರಿಸಿದೆ. ಮುದುಕನಾದರೂ ಹಣದ ಮೇಲಿನ ಆಸೆ ಹೋಗಲಿಲ್ಲ. ಒಂದು ದಿನ ನದಿಯ ತೀರದಲ್ಲಿ ತಪ್ಪು ಮಂತ್ರಗಳನ್ನ ಹೇಳುತ್ತಾ ಪೂಜೆ ಮಾಡುತ್ತಿದ್ದಾಗ ಒಂದು ಬೀದಿ ನಾಯಿ ಬಂದು ನನ್ನ ಕಾಲನ್ನ ಕಚ್ಚಿತು. ಆ ಕ್ಷಣದಲ್ಲೇ ನಾನು ಸತ್ತು ಹೋದೆ. ಯಮದೂತರು ನನ್ನನ್ನ ನರಕಕ್ಕೆ ಕರೆದೊಯ್ದು ಘೋರ ಶಿಕ್ಷೆಗಳನ್ನ ನೀಡಿದರು. ಆ ಶಿಕ್ಷೆಗಳ ನಂತರ ನನಗೆ ಈ ಹುಲಿಯ ಜನ್ಮ ದೊರಕಿತು. ನಿನ್ನಂತಹ ಪಾಪಿಗಳನ್ನ ತಿಂದರೆ ಮಾತ್ರ ನನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗುತ್ತದೆ, ನನಗೆ ಈ ಜನ್ಮದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಲೇ ಆ ಹುಲಿ ಬ್ರಾಹ್ಮಣ ಸ್ತ್ರೀಯನ್ನ ತಿಂದು ಹಾಕಿತು. ನಂತರ ಯಮದೂತರು ಅವಳ ಆತ್ಮವನ್ನ ಯಮಲೋಕಕ್ಕೆ ಕರೆದೊಯ್ದರು. ಅವಳ ಪಾಪ ಕರ್ಮಗಳನ್ನ ಕಂಡು ಚಿತ್ರಗುಪ್ತರು ಆಶ್ಚರ್ಯಚಕಿತರಾದರು. ಅವಳಿಗೆ ನರಕದಲ್ಲಿ ಘೋರವಾದ ಶಿಕ್ಷೆಗಳನ್ನ ವಿಧಿಸಲಾಯಿತು. ಎಷ್ಟೋ ಕಾಲ ಅಗ್ನಿಕೊಳದಲ್ಲಿ ಅವಳನ್ನ ಬೇಯಿಸಲಾಯಿತು. ಆ ಶಿಕ್ಷೆಯ ನಂತರ ಅವಳು ಒಬ್ಬ ನಿರ್ಗತಿಕನ ಮನೆಯಲ್ಲಿ ಮತ್ತೆ ಹುಟ್ಟಿದಳು. ಆದರೆ ಆ ಜನ್ಮದಲ್ಲಿ ಅವಳು ತನ್ನ ಇಡೀ ಭವಿಷ್ಯವನ್ನ ಅರಿಯದೆ ಬದಲಾಯಿಸುವಂತಹ ಒಂದು ಸರಳವಾದ ಆಚರಣೆಯನ್ನ ನೋಡಿದಳು. ಆ ಜನ್ಮದಲ್ಲಿ ಸುಮಾರು 20 ವರ್ಷಗಳ ಕಾಲ ಕಷ್ಟಪಟ್ಟು ಬದುಕುಳಿದಳು. ಒಂದು ದಿನ ಒಂದು ಊರಿನ ಬಳಿ ಹೋದಾಗ ಕೆಲವು ಸ್ತ್ರೀಯರು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಪೂಜೆ ಮಾಡುವುದನ್ನ ನೋಡಿದಳು. ಇದರಿಂದ ಏನಾಗುತ್ತದೆ ಎಂದು ಕೇಳಿದಾಗ ತುಳಸಿಯನ್ನ ಪೂಜಿಸುವುದರಿಂದ ಎಲ್ಲಾ ಪಾಪಗಳು ತೊಲಗಿ ಹೋಗುತ್ತದೆ ಎಂದು ಅವರು ಹೇಳಿದರು. ಅದನ್ನ ಕೇಳಿದ ಅವಳು ಅಂದಿನಿಂದ ಪ್ರತಿನಿತ್ಯ ತುಳಸಿಯ ಮುಂದೆ ದೀಪವಿಟ್ಟು ಪೂಜಿಸಲು ಆರಂಭಿಸಿದಳು. ಹೀಗೆ ದಿನಗಳು ಕಳೆದವು. ಒಂದು ದಿನ ಅವಳಿಗೆ ಇದ್ದಕ್ಕಿದ್ದಂತೆ ಎದೆ ನೋವು ಬಂದು ಸಾವನ್ನಪ್ಪಿದಳು. ಆದರೆ ಈ ಬಾರಿ ಯಮದೂತರು ಅವಳ ಆತ್ಮವನ್ನ ಕರೆದೊಯ್ಯಲು ಬಂದಾಗ
ಒಂದು ಅದ್ಭುತವಾದ ಘಟನೆ ನಡೆಯಿತು. ಅವರನ್ನ ತಡೆದಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ವೈಕುಂಠದ ದ್ವಾರಪಾಲಕರು. ಅವರು ನೀಡಿದ ಕಾರಣವನ್ನ ಕೇಳಿ ಯಮದೂತರು ಮೂಕ ವಿಸ್ಮಿತರಾದರು. ಈಕೆಯನ್ನ ನೀವು ಕರೆದೊಯ್ಯುವಂತಿಲ್ಲ ಎಂದರು ದ್ವಾರಪಾಲಕರು. ಈ ಮಹಿಳೆ ಎಷ್ಟೋ ವರ್ಷಗಳ ಕಾಲ ಭಕ್ತಿಯಿಂದ ತುಳಸಿ ಗಿಡದ ಮುಂದೆ ದೀಪವನ್ನ ಹಚ್ಚಿದ್ದಾಳೆ. ಆದ್ದರಿಂದ ಅವಳ ಜನ್ಮ ಜನ್ಮಾಂತರದ ಸಕಲ ಕರ್ಮಗಳ ನಾಶವಾಗಿದೆ. ಅವಳು ಈಗ ವೈಕುಂಠಕ್ಕೆ ಬರಲು ಅರ್ಹಳು ಎಂದು ಹೇಳಿದರು. ಆಗ ದ್ವಾರಪಾಲಕರು ಯಮದೂತರಿಗೆ ತುಳಸಿ ಪೂಜೆಯ ಮಹತ್ವವನ್ನ ವಿವರಿಸಿದರು. ಇದೇ ವಿಷಯವನ್ನ ಶ್ರೀ ಕೃಷ್ಣನು ಸತ್ಯಭಾಮೆಗೆ ಹೇಳಿದ. ಪ್ರತಿದಿನ ತುಳಸಿ ಗಿಡದ ಮುಂದೆ ದೀಪವನ್ನ ಹಚ್ಚಿ ತುಳಸಿ ಶ್ರೀ ಸಖಿ ಶಿವೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದಾನುತೆ ನಮೋ ನಾರಾಯಣ ಪ್ರಿಯೆ ಎಂದು ಜಪಿಸುವುದರಿಂದ ಅವರ ಪಾಪ ಕರ್ಮಗಳು ಕಳೆದು ಸರ್ವ ಸೌಖ್ಯಗಳು ಲಭಿಸುತ್ತದೆ. ಇನ್ನು ವಿಷ್ಣು ಸ್ಮರಣೆ ಮಾಡುವಾಗ, ತುಳಸಿ ಪೂಜೆ ಮಾಡುವಾಗ ವಿಷ್ಣುವನ್ನ ಸ್ಮರಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸುತ್ತಿರಬೇಕು. ಸರಿಯಾದ ವಿಧಾನ: ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಣ್ಣಿನ ದೀಪದಲ್ಲಿ ಹಸುವಿನ ತುಪ್ಪವನ್ನ ಬಳಸಿ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಇದರಿಂದ ದಾರಿದ್ರ್ಯ ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಸುಖ ಸಂತೋಷ ನೆಲೆಸುತ್ತದೆ. ಪಿತೃದೋಷ, ಸರ್ಪದೋಷಗಳಂತಹ ದೋಷಗಳು ನಿವಾರಣೆಯಾಗುತ್ತದೆ. ಆತ್ಮ ಶುದ್ಧೀಕರಣವಾಗಿ ಪಾಪಗಳಿಗೆ ಪ್ರಾಯಶ್ಚಿತವಾಗುತ್ತದೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ದೊರೆಯುತ್ತದೆ. ಈ ಕಥೆಯನ್ನ ಹೇಳಿ ಕೃಷ್ಣನು ಸತ್ಯಭಾಮಿಗೆ ತುಳಸಿ ಪೂಜೆಯ ಮಹತ್ವವನ್ನ ವಿವರಿಸಿದನು. ನೋಡಿದ್ರಲ್ಲ, ಒಂದು ಸಣ್ಣ ತುಳಸಿ ಪೂಜೆಗೆ ಎಂತಹ ಅದ್ಭುತ ಶಕ್ತಿ ಇದೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಮನೆಯಲ್ಲೂ ಪ್ರತಿನಿತ್ಯ ತುಳಸಿ ಪೂಜೆ ಮಾಡುತ್ತೀರಾ? ಹಾಗಾದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಲಕ್ಷ್ಮೀ ತುಳಸಿ ಎಂದು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಪುರಾಣ ಕಥೆಗಳಿಗಾಗಿ ನಮ್ಮ ಖಡಕ್ ಸ್ಟೋರಿಯನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.